ಮೂರನೇ ದಿನದ ಇಸ್ರೇಲ್ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಓಲ್ಗಾ ಬೀಚ್ಗೆ ಭೇಟಿ ನೀಡಿದ್ದರು. ಹೈಫಾದಲ್ಲಿರುವಂತಹ ಭಾರತೀಯ ಯೋಧರ ಸ್ಮಾರಕಕ್ಕೆ ಭೇಟಿ ನೀಡಿದಂತಹ ಮೋದಿ ಗೌರವ ನಮನವನ್ನ ಸಲ್ಲಿಸಿದ್ರು. ಆ ನಂತರದಲ್ಲಿ ಓಲ್ಗಾ ಬೀಚ್ಗೆ ಅವರು ಹೋಗಿ ಅಲ್ಲಿ ಪ್ರಮುಖವಾಗಿ ಈ ಉಪ್ಪು ನೀರನ್ನ ಕನ್ವರ್ಟ್ ಮಾಡಿ ಅದನ್ನು ಸಿಹಿ ನೀರಾಗಿ ಮಾಡುವಂತಹ ಘಟಕ ಏನಿದೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಈ ಸಂದರ್ಭದಲ್ಲಿ ಇಸ್ರೇಲ್ ಪ್ರಧಾನಿ ಕೂಡ ಜೊತೆಗೆ ಇದ್ರು. ಇಬ್ರು ಕೂಡ ಅಲ್ಲಿ ಭೇಟಿ ಕೊಟ್ಟು ಬಹಳಷ್ಟು ಮಾಹಿತಿಯನ್ನು ಅಲ್ಲಿ ಪಡೆದುಕೊಂಡಂಥದ್ದೆಲ್ಲವೂ ಕೂಡ ಕಂಡುಬಂತು. ಬಹಳ ಆತ್ಮೀಯವಾಗಿ ಓಡಾಡ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ನೆತನ್ಯಾಹು ಕೂಡ ಈ ಸಂದರ್ಭದಲ್ಲಿ ಬೆಂಜಮಿನ್ ನೆತನ್ಯಾಹು ಅವರು ಕೂಡ ಈ ಸಂದರ್ಭದಲ್ಲಿ ಮೋದಿಗೆ ಸಾಥ್ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಈಗ ಓಲ್ಗಾ ಬೀಚ್ನಲ್ಲಿ ನಾವು ನೋಡ್ತಾ ಇರುವಂತಹ ಒಂದಷ್ಟು ದೃಶ್ಯಗಳು. ಹೇಳಿ ಕೇಳಿ ಇಸ್ರೇಲ್ ನೀರನ್ನ ಸಂಸ್ಕರಿಸುವಂತಹ ವಿಚಾರವಾಗಿ ಆಗಿರ್ಬೋದು, ಜೊತೆಗೆ ನೀರಿನ ಸದ್ಬಳಕೆ ವಿಚಾರವಾಗಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ. ಅದರಲ್ಲೂ ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ನೀರನ್ನು ಬಳಸಿಕೊಳ್ಳುವಂತಹ ವಿಚಾರದಲ್ಲಿ, ಜೊತೆಗೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ಇರುವಂತಹ ಅತ್ಯಲ್ಪ ನೀರನ್ನು ಸದುಪಯೋಗ ಪಡಿಸಿಕೊಳ್ಳುವಂಥ ರೀತಿಯಲ್ಲಿ ಅಲ್ಲಿನ ತಂತ್ರಜ್ಞಾನ ಬಹಳ ದೊಡ್ಡದು. ಇದೇ ಕಾರಣಕ್ಕಾಗಿ ಓಲ್ಗಾ ಬೀಚ್ಗೆ ಇವತ್ತು ಭೇಟಿ ನೀಡಲಾಯಿತು. ಅಲ್ಲಿ ಅಳವಡಿಸಿಕೊಳ್ಳಲಾಗಿರುವಂತಹ ತಂತ್ರಜ್ಞಾನದ ವಿಚಾರವಾಗಿ ಪ್ರಧಾನಿ ಮೋದಿ ಖುದ್ದು ನೆತನ್ಯಾಹು ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ರು. ನಾವೀಗ ಇದು ಗಮನಿಸ್ತಾ ಇರೋದು ಓಲ್ಗಾ ಬೀಚ್ನಲ್ಲಿ ಓಡಾಡ್ತಾ ಇದ್ದಾರೆ ಇಸ್ರೇಲ್ ಪ್ರಧಾನಿ ಜೊತೆಗೆ ಭಾರತದ ಪ್ರಧಾನಿ. ಅಲ್ಲಿ ಓಡಾಡ್ತಾ ತಂತ್ರಜ್ಞಾನದ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಳ್ಳುವಂಥದ್ದಾಗಿರ್ಬೋದು. ಜೊತೆಗೆ ಅಲ್ಲೂ ಕೂಡ ಬಹಳಷ್ಟು ಅಧಿಕಾರಿಗಳು ಕೂಡ ಪ್ರಧಾನಿ ಮೋದಿ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು ಓಲ್ಗಾ ಬೀಚ್ಗೆ ಬರುವಂತಹ ಸಂದರ್ಭದಲ್ಲಿ. ಇದೆಲ್ಲಕ್ಕಿಂತ ಮುನ್ನ ಪ್ರಧಾನಿ ಮೋದಿ ಹೈಫಾದಲ್ಲಿರುವಂತಹ ಭಾರತೀಯ ಯೋಧರ ಸ್ಮಾರಕಕ್ಕೆ ಭೇಟಿ ನೀಡಿದರು. ಅಲ್ಲಿ ಹೋಗಿ ಗೌರವ ನಮನವನ್ನು ಸಲ್ಲಿಸಿದ ನಂತರದಲ್ಲಿ ಓಲ್ಗಾ ಬೀಚ್ಗೆ ಹೋಗಿ ಈಗ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಖುದ್ದು ಇಸ್ರೇಲ್ ಪ್ರಧಾನಿಯವರೊಂದಿಗೆ. ಸಹಜವಾಗಿ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ, ಹೇಗೆ ಇಷ್ಟೊಂದು ಪ್ರಮಾಣದಲ್ಲಿ ನೀರನ್ನ ಈ ಮಟ್ಟಕ್ಕೆ ಸದ್ಬಳಕೆ ಮಾಡ್ಕೊಳ್ಬಹುದು ಅಂತ. ಯಾಕಂತ ಅಂದ್ರೆ ಇಸ್ರೇಲ್ ಹೇಳಿ ಕೇಳಿ ಮೊದಲೇ ಹೇಳಿದಾಗೆ ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ. ಕೃಷಿಯ ವಿಚಾರವಾಗಿ ಅಲ್ಲಿ ನೋಡೋದಾದ್ರೆ ಹನಿ ನೀರನ್ನು ಕೂಡ ಅಲ್ಲಿ ಯಾವುದೇ ರೀತಿಯಾಗಿ ಪೋಲಾಗಬಾರ್ದು, ಅದು ಸದ್ಬಳಕೆ ಆಗುವಂತಹ ನಿಟ್ಟಿನಲ್ಲಿ ಅಲ್ಲಿ ನೀರನ್ನು ಬಳಸ್ಕೊಳ್ಳಲಾಗುತ್ತೆ. ಹಾಗೆ ಅಲ್ಲಿ ಗಿಡಗಳಿಗೆ ನೀಡುವಂತಹ ನೀರಿನ ಪ್ರಮಾಣ ಹನಿ ಲೆಕ್ಕದಲ್ಲಿರುತ್ತೆ ಅನ್ನುವಂಥದ್ದು ಕೂಡ ನಿಜಕ್ಕೂ ಕೂಡ ಆಶ್ಚರ್ಯ. ಅಷ್ಟರ ಮಟ್ಟಿಗೆ ನೀರನ್ನು ಅಲ್ಲಿ ಸದ್ಬಳಕೆ ಮಾಡಿಕೊಳ್ಳಲಾಗುತ್ತೆ. ಹಾಗೆ ಮತ್ತೊಂದು ವಿಚಾರ ಅಂದರೆ ಸಮುದ್ರದಲ್ಲಿರುವಂತಹ ಉಪ್ಪು ನೀರನ್ನು ಕೂಡ ಪರಿವರ್ತನೆ ಮಾಡಲಾಗುತ್ತೆ ಸಿಹಿ ನೀರನ್ನಾಗಿ. ಆ ನಂತರದಲ್ಲಿ ಅದನ್ನು ಕೂಡ ಬಳಸಲಾಗುತ್ತೆ. ಈಗ ತಾನೇ ನಾವು ನೋಡ್ತಾ ಇದ್ವಿ ಆ ನೀರು ಕುಡಿಯೋಕ್ಕೂ ಕೂಡ ಯೋಗ್ಯ, ಅಷ್ಟರ ಮಟ್ಟಿಗೆ ಅದನ್ನು ಪ್ಯೂರಿಫೈ ಮಾಡಲಾಗುತ್ತೆ ಆ ನಂತರದಲ್ಲಿ ಆ ಘಟಕದ ಮುಖಾಂತರವಾಗಿ. ಅಷ್ಟರ ಮಟ್ಟಿಗಿನ ತಂತ್ರಜ್ಞಾನವನ್ನು ಅಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಪ್ರಧಾನಿ ಮೋದಿ ಜೊತೆಗೆ ನೆತನ್ಯಾಹು ಕೂಡ ನೀರನ್ನ ಕುಡಿಯುವ ಮುಖಾಂತರವಾಗಿ ಆ ತಂತ್ರಜ್ಞಾನದ ವಿಚಾರವಾಗಿ ಪ್ರಧಾನಿ ಮೋದಿ ಖುದ್ದು ಅಲ್ಲಿದ್ದಂತಹ ಅಧಿಕಾರಿಗಳು ಜೊತೆಗೆ ಇಸ್ರೇಲ್ ಪ್ರಧಾನಿಯಿಂದ ಮಾಹಿತಿಯನ್ನೆಲ್ಲ ಪಡೆದುಕೊಂಡ್ರು. ಸಹಜವಾಗಿ ಅವರಿಗೂ ಕೂಡ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಆ ಓಲ್ಗಾ ಬೀಚ್ನ ಕಿನಾರೆಯಲ್ಲಿ ಬಹಳಷ್ಟು ಹೊತ್ತು ಓಡಾಡಿಕೊಂಡು ತಮ್ಮಲ್ಲಿದ್ದಂತಹ ಎಲ್ಲ ಅನುಮಾನಗಳು ಏನಿದ್ವು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ತಂತ್ರಜ್ಞಾನದ ವಿಚಾರವಾಗಿ ತಮ್ಮಲ್ಲ ಇದ್ದಂತಹ ಪ್ರಶ್ನೆಗಳು ಅದಕ್ಕೆಲ್ಲವನ್ನು ಖುದ್ದು ಪ್ರಧಾನಿಯಿಂದ ಉತ್ತರವನ್ನು ಪಡೆದುಕೊಳ್ತಾ ಇದ್ರು ಭಾರತದ ಪ್ರಧಾನಿ. ಹಾಗೆ ಮೊದಲೇ ಹೇಳಿದಾಗೆ ಇದಕ್ಕಿಂತ ಮುನ್ನ ಹೈಫಾದಲ್ಲಿರುವಂತಹ ಭಾರತೀಯ ಯೋಧರ ಸ್ಮಾರಕಕ್ಕೆ ಭೇಟಿ ನೀಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅಲ್ಲೂ ಕೂಡ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. 1918 ಇದರ ಹಿನ್ನೆಲೆಯನ್ನ ಹೇಳ್ತಾ ಹೋದ್ರೆ ಹೈಫಾದಲ್ಲಿರುವಂತಹ ಸ್ಮಾರಕ, ಭಾರತೀಯ ಯೋಧರ ಸ್ಮಾರಕ ಏನದು ಅನ್ನುವಂತ ನೋಡ್ತಾ ಹೋಗೋದಾದ್ರೆ, ಅಥವಾ ಆ ಸಂದರ್ಭದಲ್ಲಿ ಯುದ್ಧದಲ್ಲಿ ಮಾಡಿದ ಯೋಧರ ಸ್ಮಾರಕ, ಅದು 1918 ಮೊದಲ ವರ್ಲ್ಡ್ ವಾರ್ನಲ್ಲಿ ವಿಶ್ವ ಯುದ್ಧದಲ್ಲಿ ಭಾಗಿಯಾಗಿ ಹುತಾತ್ಮರಾಗಿದ್ದಂತಹ ಭಾರತೀಯ ಯೋಧರ ಸ್ಮಾರಕ ಹೈಫಾದಲ್ಲಿದೆ. ನಾವಲ್ಲಿ ಆ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಮಸ್ಕರಿಸ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸ್ಮಾರಕಕ್ಕೆ ಭೇಟಿ ನೀಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಹುತಾತ್ಮ ಯೋಧರಿಗೆ ಗೌರವ ನಮನವನ್ನ ಸಲ್ಲಿಸಿದ್ರು. ಬಳಿಕ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆ ಓಲ್ಗಾ ಬೀಚ್ಗೆ ಭೇಟಿ ಕೊಟ್ಟರು. ಅದನ್ನ ನಾವು ಈಗ ತಾನೇ ನೋಡ್ತಾ ಇದ್ವಿ. ಅಂದ್ರೆ ನೀರು ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಘಟಕ ಅಲ್ಲಿರುವಂತಹ ಕಾರಣದಿಂದಾಗಿ ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆಯಲ್ಲ ನಡೆಸಿದ್ರು.
ಹಾಗೆ ಇಲ್ಲಿ ಇದರ ವಿಚಾರವಾಗಿ ಹೈಫಾದಲ್ಲಿರುವಂತಹ ಈ ಸ್ಮಾರಕದ ವಿಚಾರವಾಗಿ ಒಂದು ಸ್ವಲ್ಪ ನಾವಿಲ್ಲಿ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಮೊದಲ ಮಹಾಯುದ್ಧದಲ್ಲಿ ಭಾರತದ ಯೋಧರು ಕೂಡ ಬ್ರಿಟಿಷರ ಪರವಾಗಿ ಆ ಯುದ್ಧದಲ್ಲಿ ಭಾಗವಹಿಸಿರ್ತಾರೆ. ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಬ್ರಿಟಿಷರ ಕೋರಿಕೆ ಮೇರೆಗೆ ಭಾರತದ ಕೆಲ ಸಂಸ್ಥಾನಗಳು ತಮ್ಮ ಯೋಧರನ್ನ ಕಳಿಸ್ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ನಮ್ಮ ಮೈಸೂರು ಸಂಸ್ಥಾನ ಜೊತೆಗೆ ಹೈದರಾಬಾದ್ ಸಂಸ್ಥಾನ ಹಾಗೆ ಜೋಧಪುರ ಸಂಸ್ಥಾನದ ಯೋಧರು ಆ ಸಂದರ್ಭದಲ್ಲಿ ಬ್ರಿಟಿಷರ ಪರವಾಗಿ ಯುದ್ಧದಲ್ಲಿ ಭಾಗಿಯಾಗಿರ್ತಾರೆ. ಆಗ ಇಸ್ರೇಲ್ನಲ್ಲಿ ಟರ್ಕಿಯ ವಿರುದ್ಧ ಹೋರಾಟವನ್ನ ನಡೆಸಿರ್ತಾರೆ. ನಮ್ಮ ಸಂಸ್ಥಾನದ ಯೋಧರು ಕೂಡ ಆ ಸಂದರ್ಭದಲ್ಲಿ ಭಾಗಿಯಾಗಿರ್ತಾರೆ. ಭಾರತೀಯ ಯೋಧರು ಟರ್ಕಿಯನ್ನ ಮೊದಲ ಮಹಾಯುದ್ಧದಲ್ಲಿ ಸೋಲಿಸುವಲ್ಲೂ ಕೂಡ ಯಶಸ್ವಿಯಾಗಿರ್ತಾರೆ. ಹಾಗೆ ಈ ಗೆಲುವಿನಿಂದಾಗಿ 400 ವರ್ಷಗಳ ಒಟೋಮಾನ್ ಸಾಮ್ರಾಜ್ಯ ಆ ಸಂದರ್ಭದಲ್ಲಿ ಪತನವಾಗಿರುತ್ತೆ. ಅವರು ಬಹಳ ಬಲಿಷ್ಠ ಸೇನೆಯಾಗಿದ್ರೂ ಕೂಡ ಭಾರತದ ಸಂಸ್ಥಾನಗಳು ಭಾಗಿಯಾಗಿದ್ದಂತಹ ಅಥವಾ ಭಾರತದ ಸಂಸ್ಥಾನದ ಯೋಧರು ಬ್ರಿಟಿಷರೊಂದಿಗೆ ಸೇರಿ ಹೋರಾಡಿದಂತಹ ಯುದ್ಧದಲ್ಲಿ ಅವರನ್ನ ಸೋಲಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಹಾಗೆ ಅದರಲ್ಲಿ ಭಾರತೀಯ ಯೋಧರ ಪಾತ್ರ ಕೂಡ ಬಹಳ ದೊಡ್ಡದು. ಆ ಯುದ್ಧದಲ್ಲಿ ಭಾರತೀಯ ಯೋಧರು ಕೂಡ ಬಹಳಷ್ಟು ಮಂದಿ ಹುತಾತ್ಮರಾಗಿದ್ದರು. ಹಾಗೆ ಹುತಾತ್ಮರಾದಂತಹ ಭಾರತದ ಯೋಧರ ಗೌರವಾರ್ಥ ಇಸ್ರೇಲ್ನ ಹೈಫಾ ನಗರದಲ್ಲಿ ಒಂದು ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಮೊದಲ ಮಹಾಯುದ್ಧದಲ್ಲಿ ಮೈಸೂರು ಸಂಸ್ಥಾನದ ಯೋಧರು ಹುತಾತ್ಮರಾಗಿರ್ತಾರೆ. ಮೊದಲ ಮಹಾಯುದ್ಧದಲ್ಲಿ ಮೈಸೂರು ಸಂಸ್ಥಾನದ ಮಹಾರಾಜರ ವೈಯಕ್ತಿಕ ರಕ್ಷಣೆಗಾಗಿ ಇದ್ದಂತಹ ಲ್ಯಾನ್ಸರ್ಗಳು ಕುದುರೆಯೊಂದಿಗೆ ಹೋರಾಟವನ್ನು ನಡೆಸಿರ್ತಾರೆ. ಸುಯೇಜ್ ಕಾಲುವೆಯ ರಕ್ಷಣೆಗಾಗಿ ಬ್ರಿಟಿಷರು ಭಾರತದ 3 ಸಂಸ್ಥಾನಗಳ ನೆರವನ್ನ ಆ ಸಂದರ್ಭದಲ್ಲಿ ಕೋರಿಕೊಂಡಿರ್ತಾರೆ. ಸೊ ಇನ್ನೂ ಇದನ್ನ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋದಾದ್ರೆ ಮೈಸೂರು ಸಂಸ್ಥಾನವು ತನ್ನ ಸೈನಿಕರನ್ನ ಬ್ರಿಟಿಷರ ಪರ ಹೋರಾಡೋದಕ್ಕೆ ಕಳಿಸಿಕೊಟ್ಟಿರುತ್ತೆ. 1914 ಅಕ್ಟೋಬರ್ ತಿಂಗಳಲ್ಲಿ 29 ಅಧಿಕಾರಿಗಳು, 444 ಕಮಿಷನರ್ ಅಧಿಕಾರಿಗಳು, 526 ಅಶ್ವಾರೋಹಿ ಪಡೆ ಜೊತೆಗೆ 132 ಮಂದಿ ಯೋಧರು ಬೆಂಗಳೂರಿನಿಂದ ಮಧ್ಯಪ್ರಾಚ್ಯಕ್ಕೆ ಹೊರಟಿರ್ತಾರೆ. 36 ಹಡಗಿನಲ್ಲಿ ಹೊರಟಂತ ಮೈಸೂರು ಸಂಸ್ಥಾನದ ಯೋಧರು 1914 ನವೆಂಬರ್ ತಿಂಗಳಲ್ಲಿ ಸುಯೇಜ್ ಕಾಲುವೆಯನ್ನ ತಲುಪಿರ್ತಾರೆ. ಅಲ್ಲಿ ಸುಯೇಜ್ ಕಾಲುವೆಯನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅಥವಾ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸಿರ್ತಾರೆ. 1914 ನವೆಂಬರ್ನಿಂದ 1916 ಜನವರಿವರೆಗೂ ಹೆಚ್ಚು ಕಡಿಮೆ 2 ವರ್ಷಗಳ ಕಾಲ ಮೈಸೂರು ಯೋಧರ ಪಡೆ ಮೊದಲ ಮಹಾಯುದ್ಧದಲ್ಲಿ ಭಾಗವಹಿಸಿ ಈಜಿಪ್ಟ್ನಲ್ಲಿ ಗೆಲುವನ್ನ ಸಾಧಿಸಿತ್ತು. ಸೊ ಯುದ್ಧದಲ್ಲಿ ಮೈಸೂರು ಲ್ಯಾನ್ಸರ್ ಪಡೆಯ ಕೆಲವು ಯೋಧರು ಕೂಡ ಹುತಾತ್ಮರಾಗಿರ್ತಾರೆ. ಬಹುತೇಕರು ವಿಜಯಿಗಳು ಕೂಡ ಆಗಿರ್ತಾರೆ. ಅಂದ್ರೆ ಹುತಾತ್ಮರಾದಂಥವರಿಗಾಗಿ ಅಲ್ಲಿ ಸ್ಮಾರಕವನ್ನ ನಿರ್ಮಿಸಲಾಗಿದೆ. ಆ ನಂತರದಲ್ಲಿ ಬದುಕುಳಿದು ಆ ನಂತರದಲ್ಲಿ ಮತ್ತೆ ಭಾರತಕ್ಕೆ ವಾಪಸ್ ಆಗಿರ್ತಾರೆ. ಹಲವು ಮಂದಿ ಬೆಂಗಳೂರು ಜೊತೆಗೆ ಮೈಸೂರಿಗೆ ಹಿಂದಿರುಗಿರ್ತಾರೆ. ಆಗ ಆ ಸಂದರ್ಭದಲ್ಲಿ 1916-18 ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಬ್ರಿಟಿಷರು ಯುದ್ಧದಲ್ಲಿ ನೆರವು ನೀಡಿದ್ದಕ್ಕೆ ಪತ್ರವನ್ನ ಬರೆದು ಧನ್ಯವಾದವನ್ನ ಅರ್ಪಿಸಿರ್ತಾರೆ. ನೀವು ನಮಗೆ ನಿಮ್ಮ ಸಂಸ್ಥಾನದ ಮುಖಾಂತರವಾಗಿ ಕಳಿಸ್ಕೊಟ್ಟಂತಹ ಯೋಧರಿಂದ ನಮಗೆ ಬಹಳ ಉಪಯೋಗ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಧನ್ಯವಾದವನ್ನ ಅರ್ಪಿಸಿರ್ತಾರೆ. ಆಗ ಬೆಂಗಳೂರಿಗೆ ಹಿಂತಿರುಗಿದಂತಹ ಯೋಧರಿಗೆ ಮೈಸೂರು ಸಂಸ್ಥಾನದಿಂದ ಪದಕವನ್ನ ನೀಡಿ ಗೌರವಿಸಲಾಗಿತ್ತು ಕೂಡ. ಒಂದು ರೀತಿ ದೊಡ್ಡ ಹಬ್ಬದ ರೀತಿಯಲ್ಲೇ ಆ ಸಂದರ್ಭದಲ್ಲಿ ಆಚರಣೆ ಮಾಡಲಾಗಿತ್ತು ಕೂಡ. ಅವರಿಗೆ ಬಹಳ ಗೌರವಪೂರ್ಣವಾಗಿ ಆ ಸಂದರ್ಭದಲ್ಲಿ ಸನ್ಮಾನಿಸಲಾಗಿತ್ತು ಕೂಡ. ಅದು ಭಾರತದಲ್ಲಾದಂತಹ ಒಂದಷ್ಟು ಬೆಳವಣಿಗೆ. ಹಾಗೆ ಅಲ್ಲೂ ಕೂಡ ಈಗಿನ ಇಸ್ರೇಲ್ನಲ್ಲೂ ಕೂಡ ಅವರು ಹುತಾತ್ಮರಾದಂತಹ ಕಾರಣಕ್ಕಾಗಿ ಏನು ಹೈಫಾ ಅನ್ನುವಂತಹ ಜಾಗದಲ್ಲಿ ಒಂದು ಸ್ಮಾರಕವನ್ನು ಕೂಡ ನಿರ್ಮಿಸಲಾಗಿದೆ. ಪ್ರಧಾನಿ ಮೋದಿ ಕೂಡ ಅಲ್ಲಿ ಹೋಗಿ ಇವತ್ತು ಗೌರವ ನಮನವನ್ನ ಸಲ್ಲಿಸಿದ್ದಾರೆ. ಮೊನ್ನೆಯಿಂದನೂ ಕೂಡ ಭಾರತ ಹಾಗೆ ಇಸ್ರೇಲ್ನ ನಡುವಿನ ಬಹಳಷ್ಟು ಶತಶತಮಾನಗಳ ಸಂಬಂಧದ ವಿಚಾರವಾಗಿ ಉಭಯ ನಾಯಕರು ಕೂಡ ಹೇಳ್ಕೊಳ್ತಾ ಇದ್ರು. ಇದು ಕೂಡ ಆ ಸಂಬಂಧಕ್ಕೆ ಬಹಳಷ್ಟು ಗಟ್ಟಿಗೊಳಿಸುವಂತಹ ನಿಟ್ಟಿನಲ್ಲಿ ಒಂದು ಬೆಳವಣಿಗೆಗಳು 1914 ಸಂದರ್ಭದಲ್ಲಿ ಆಗಿದ್ದಂಥದ್ದು. ಅದನ್ನು ಮತ್ತೊಮ್ಮೆ ಇವತ್ತು ಪ್ರಧಾನಿ ಮೋದಿ ಆ ಸ್ಥಳಕ್ಕೆ ಹೋಗುವ ಮುಖಾಂತರವಾಗಿ ನೆನಪಿಸಿಕೊಂಡಿದ್ದಾರೆ.